ಸರ್ ಹೇಳಿ ಸರ್. ಸರ್ 2000ನೇ ಇಸ್ವಿಯಿಂದ ನಾವು 25 ವರ್ಷಗಳ ಸತತವಾಗಿ ಈ ಕೇಕ್ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ದಾವಣಗೆರೆಯಲ್ಲಿ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್ ಇಲ್ಲ ಅಂಥೇಳಿ ಒಂದು ಯೋಚನೆಯಿಂದ ನಾವು ಒಂದು ಮಾಧ್ಯಮ ವರ್ಗದವರಿಗೆ ಒಂದು ನ್ಯೂ ಇಯರ್ಸ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಒಂದು ಕೇಕ್ ಪ್ರದರ್ಶನವನ್ನು ಬೆಂಗಳೂರಿನಲ್ಲಿ ನೀಲಗಿರಿಯವರು ಮಾಡ್ತಾಯಿದ್ರು. ನಾವು ಮಾಡಬೇಕಂತ ಇಲ್ಲಿ ಪ್ರಾರಂಭ ಮಾಡಿ ಸುಮಾರು 1000 kg-ಯಿಂದ 2000 kg-ವರೆಗೂ ಮಾಡೆಲ್ ಕೇಕ್ಗಳನ್ನು ಆವಾಗ ನಮ್ಮ ರಾಷ್ಟ್ರದ ಎಲ್ಲ ಅತ್ಯುತ್ತಮ ಮಾನ್ಯುಮೆಂಟ್ಗಳನ್ನು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಮಾನ್ಯುಮೆಂಟ್ಗಳನ್ನು ಮಾಡಿ ನಾವು ಸತತವಾಗಿ ಮಾಡಿ ಜನಪ್ರಿಯಗೊಂಡಿದ್ವಿ. ಇಲ್ಲಿ ಜನ ಬಂದು ಆ ಮಾಡೆಲ್ ಕೇಕ್ಗಳನ್ನು ನೋಡಿ ನಮ್ಮಲ್ಲಿಗೆ ತಿಂಡಿ ತಿನಿಸುಗಳನ್ನು ತಿಂದು ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ನ ಎಲ್ಲ ಫ್ಯಾಮಿಲಿಗಳು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು. ಈ ಬಾರಿ ನಾವು ಸಂಕ್ಷಿಪ್ತವಾಗಿ ಮಾಡಿದ್ದೇವೆ. ಏನಂದರೆ ಇತಿಮಿತಿ ನಮ್ಮ ಹೋಟೆಲ್ ಮುಂಭಾಗದಲ್ಲೇ ಸರ್ಕಲ್ಲು ಕಾಮಗಾರಿ ನಡೀತಿರೋದ್ರಿಂದ ಇಲ್ಲಿ ತುಂಬ ಟ್ರಾಫಿಕ್ ಇರೋದ್ರಿಂದ ಈ ಸತಿ ನಮಗೆ ಅದಕ್ಕೆ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಈ ಸತಿ ನಾವು ಕೇವಲ ಮಾರಾಟ ಮಾಡುವ ಕೇಕ್ಗಳನ್ನು ಮಾತ್ರ ಕೆಲವು ಫ್ಯಾನ್ಸಿ ಕೇಕ್ಗಳನ್ನು ಮಕ್ಕಳಿಗೆ ಒಂದು ಅಟ್ರಾಕ್ಷನ್ ಮಾಡುವಂಥ ಕೇಕ್ಗಳನ್ನು ಮಾಡಿ ಒಂದು ಸಂಕ್ಷಿಪ್ತವಾಗಿ ಈ ಸತಿ ಕೇಕ್ ಎಕ್ಸಿಬಿಷನ್ ಮಾಡಿ ನಾವು ಈ 2026ನೇ ಇಸ್ವಿಯ ಒಂದು ಸೆಲೆಬ್ರೇಷನ್ನ ಹಮ್ಮಿಕೊಂಡಿದ್ದೇವೆ. ಏನು ರೆಸ್ಪಾನ್ಸು ಈ ಸತಿ ಸ್ವಲ್ಪ ಕಡಿಮೆನೇ ಇದೆ. ಯಾಕಂದರೆ ರೋಡ್ ರಿಪೇರಿ ಇರೋದ್ರಿಂದ ಸ್ವಲ್ಪ ಜನ ಈಗಾಗಲೇ 2 ತಿಂಗಳ ಮೇಲಾಯಿತು ಅಲ್ಲಿ ರೋಡ್ ರಿಪೇರಿ. ಹಾಗಾಗಿ ಈ ರೋಡಿಗೆ ಜನ ಬರೋದೇ ಸ್ವಲ್ಪ ಕಡಿಮೆ ಆಗಿದೆ. ಈಗ ನಿಮ್ಮ ಕಡೆ 3 ಬ್ರಾಂಚ್ ಇದೆ. ಬ್ರಾಂಚ್ಗಳಲ್ಲಿ ಎಲ್ಲ ಕಡೆನೂ ತುಂಬ ಚೆನ್ನಾಗಿದೆ. ಕೇಕ್ ಎಲ್ಲ ಕಡೆ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಈಗ ಜನ ಎಲ್ಲ ಪ್ರತಿ ವರ್ಷ ಡಿಫ್ರೆಂಟ್ ಆಗಿ ಮಾಡ್ತಿದ್ರು, ಈ ಸರಿ ಯಾಕೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅಯ್ಯೋ ತುಂಬ ಜನ ಕೇಳ್ತಾ ಇದ್ದಾರೆ, ಅಯ್ಯೋ ಮಾಡಿ ನೀವು ಅದನ್ನು ಮಾಡಿ ಅಂತಾನೆ ತುಂಬ ಜನ ಕೇಳ್ತಾ ಇದ್ದಾರೆ. ಈ ಸತಿ ನಾವು ಅವ್ರಿಗೆ ನಿರಾಶೆ ಮಾಡಿದ್ದೇವೆ. ನೋಡೋಣ ಮುಂದಿನ ವರ್ಷ. ಆ್ಯಕ್ಚುಲಿ ಈ ಸತಿ ನಾವು 25ನೇ ವರ್ಷ ಇದು ಒಳ್ಳೆ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಮಾಡಬೇಕಾಗಿತ್ತು. ಆದರೆ ನಮಗೆ ಈ ಒಂದು ನಮ್ಮ ದುರಾದೃಷ್ಟ ಮಾಡೋಕ್ಕಾಗಿಲ್ಲ. ಹಾಗಾಗಿ ಮುಂದಿನ ವರ್ಷ ಒಂದು ವಿಜೃಂಭಣೆಯಿಂದ ಮಾಡೋಣ ಅಂತ ಅಂದ್ಕೊಂಡಿದೆ. ಟಾಪಿಕ್ ಏನಾದ್ರು ತಗೊಂಡು ಮಾಡ್ತಾ ಇದ್ರಿ ಪ್ರತಿ ವರ್ಷ? ಹೌದು. ನಾವು ಆ ವರ್ಷದಲ್ಲಿ ನಡೆದಿರುವಂಥ ಒಂದು ವಿಶೇಷ ಘಟನೆ ನೋಡಿ ಆ ಒಂದು ವಿಚಾರವಾಗಿ ಇಟ್ಕೊಂಡೇ ನಾವು ಮಾಡಲ್ ಕೇಕ್ಗಳನ್ನು ಪ್ರತಿ ವರ್ಷನೂ ನಾವು ಮಾಡ್ಕೊತಾ ಬರ್ತಾ ಇದ್ವಿ. ಹೌದು.